ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಪ್ಪ ಮಹಿಳೆ ನೀವೇನು ಮಲಗಿಲ್ವಾ? ನಿಮ್ಗೇನು ನಿದ್ರೆನೇ ಬರಲ್ವಾ? ಮನೆ ಮಗ ದಾರಿ ತಪ್ತಾ ಇದ್ರೆ ನಿದ್ದೆ ಮಾಡಕ್ಕೆ ಹೇಗಪ್ಪ ಸಾಧ್ಯ? ನೆಮ್ಮದಿಯಾಗಿ ನಿದ್ದೆ ಹೇಗೆ ಬರುತ್ತೆ? ಯಾಕೋ ಈ ಥರ ಹೊಟ್ಟೆ ಉರಿಸ್ತಿದ್ಯಾ? ನಾನೇನು ಮಾಡಿದೆ ಹೊಟ್ಟೆ ಉರ್ಸೋವಂಥದ್ದು? ಮೋಸ್ಟ್ಲಿ ನಿಮ್ಮ ಹೊಟ್ಟೆಗೆ ಏನೋ ಪ್ರಾಬ್ಲಮ್ ಇರಬೇಕು. ಮೊದಲಾಗಿ ಡಾಕ್ಟರ್ ಹತ್ರ ಚೆಕಪ್ ಮಾಡಿಸ್ಕೊಳ್ಳಿ. ನನಗೂ ಅದಕ್ಕೂ ಸಂಬಂಧ ಇಲ್ಲ. ಜೀವ, ನಾವಿಲ್ಲಿ ತಲೆ ಕೆಡ್ಸ್ಕೊಂಡಿದ್ರೆ ನೀನು ತಮಾಷೆ ಮಾಡ್ತೀಯಲ್ಲ, ಸ್ವಲ್ಪ ನಮ್ಮ ಕನ್ಸನ್ನು ಅರ್ಥ ಮಾಡ್ಕೋ. ಕೂಲ್. ಬರ್ತಿದ್ದಾಗೆ ಯಾಕೆ ಸ್ಟ್ರೆಸ್ ಆಗ್ತೀಯ? ನಾನೀಗೇನು ಮಾಡಬಾರ್ದು ಮಾಡಿದೆ ಅಂತ? ಹಾಂ, ಪ್ರಪಂಚ ಮುಳುಗೋಗಿಲ್ಲ. ಆಫ್ಟರ್ ಆಲ್ ಒಂದು ಡ್ರಿಂಕ್ಸ್, ಅದಕ್ಕೆ ನೀವು ಹೇಗೆ ಆಡ್ತಿದ್ದೀರಾ ಅಂದರೆ, ಓಝೋನ್ ಲೇಯರ್ ತೂತಾಗ್ಬಿಡ್ತು, ಗ್ಲೋಬಲ್ ವಾರ್ಮಿಂಗಾಗಿ ಐಸೆಲ್ಲ ಕರಗಿ ಸಿ ಲೆವೆಲ್ ಜಾಸ್ತಿಯಾಗಿ ನಾವೆಲ್ಲ ಮುಳುಗೋಗ್ತಾ ಇದ್ದೀವಿ ಅಂತ ಟೆನ್ಷನ್ ತಗೋತಾ ಇದ್ದೀರಾ ಸಾಲದು ಅಂತ ನನಗೆ ಟೆನ್ಷನ್ ಕೊಡ್ತಿದ್ದೀರಾ. ಆ್ಯಕ್ಚುಲಿ ಇದು ನನಗೆ ಸೀರಿಯಸ್ ಆಗಿ ದೊಡ್ಡ ಕಾಮಿಡಿ ಥರ ಅನ್ನಿಸ್ತಾ ಇದೆ. ಅದಕ್ಕೆ ನಾನು ಸಣ್ಣದಾಗಿ ಕಾಮಿಡಿ ಮಾಡಿದೆ, ನಂದು ಕಾಂಟ್ರಿಬ್ಯೂಷನ್ ಇರಲಿ ಅಂತ. ನೋಡ್ದ್ಯಮ್ಮ ಹೇಗೆ ಮಾತಾಡ್ತಾ ಇದ್ದಾನೆ ಇವನು? ಸರಿಯಾಗಿ ನೆಟ್ಟಿಗೆ ನಿಂತ್ಕೊಳ್ಳೋಕ್ಕೆ ಆಗ್ತಲ್ಲ ಇವನ ಕೈನಲ್ಲಿ. ನನ್ನ ಮಗನ ಇವನು, ನಾನು ಸಾಕಿ ಬೆಳೆಸಿದ ಮಗನ ಇವನು. ಛೇ, ಇವನನ್ನ ಈ ಥರ ನೋಡ್ತಾ ಇದ್ರೆ ಸಂಕಟ ಆಗುತ್ತೆ ನನಗೆ. ಇವನನ್ನು ಈಗ ನೋಡೋದಕ್ಕಿಂತ ನಾವು ಮೊದಲು ಹೇಗಿದ್ವೋ ಹಾಗಿದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನಿಸ್ತಾ ಇದೆ. ದುಡ್ಡು ಇವನ್ ತಲೆ ಕೆಡಿಸ್ಬಿಟ್ಟಿದೆ, ಅದಕ್ಕೆ ಹೀಗೆ ಆಡ್ತಿರೋದು. ದುಡ್ಡು ಇವನ್ನ ಹೀಗೆ ಕುಡಿಸ್ತಾ ಇರೋದು. ಅಪ್ಪ ಪ್ಲೀಸ್, ನೀವು ಮೇಸ್ಟ್ ಅಂತ ನನಗೆ ಗೊತ್ತು. ನಿಮ್ಮ ಪಾಠನ ಕ್ಲಾಸಲ್ಲಿ ಇಟ್ಕೊಳ್ಳಿ, ನನ್ನ ಮುಂದೆ ಬೇಡ. ನಾನೇನು ಎಡು ಮಗುವಲ್ಲ, ದೊಡ್ಡವನಾಗಿದ್ದೀನಿ, ಮದುವೆ ಆಗಿದ್ದೀನಿ, ಬಿಸ್ನೆಸ್ ಮಾಡಿ ಸಕ್ಸಸ್ ಆಗಿದ್ದೀನಿ, ದೊಡ್ಡ ಮನೆ ಕಟ್ಸಿದ್ದೀನಿ ವಿತೌಟ್ ಲೋನ್. ಪ್ಲೀಸ್ ಅಂಡರ್ಲೈನ್. ಜೀವ, ನೀವಲ್ವಾ ಕೇಳಿಸ್ಕೊತೀನಿ ಅಂತ ಹೇಳಕ್ಕೆ ಬರ್ಬಾರ್ದು. ಹೋಗ್ಬಿಟ್ಟು ಅಪ್ಪ ನೀವು ತುಂಬ ಒಳ್ಳೆಯವರಪ್ಪ. ನಾನು ಒಳ್ಳೆಯವನೇ, ನೀವು ಅಂದ್ಕೊಂಡಿರೋಷ್ಟು ಕೆಟ್ಟವನಲ್ಲ ನಾನು. ಏನೋ ಹಾಗೆ ಕಂಪ್ನಿ ಕೊಡೋಣ ಅಂತ ಲೈಟಾಗಿ ಡ್ರಿಂಕ್ಸ್ ಮಾಡಿದ್ದೀನಿ ಅಷ್ಟೇ. ಅದಕ್ಕೆ ನೀವು ನಾನೇನೋ ಮಾಡಬಾರ್ದು ಮಾಡಿದ್ದೀನಿ ಅಂತ, ನಾನು ಸರಿಗಿಲ್ಲ ಅದು ಇದು ಅಂತ ಲೇಬಲ್ ಹಾಕೋದಕ್ಕೆ ಬರಬೇಡಿ. ಇನ್ನೊಂದು ವಿಷಯ, ಇದನ್ನು ಸರಿಯಾಗಿ ಕೇಳಿಸ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ನೋಡಪ್ಪ, ನಾನು ನಿಮ್ಮ ಮಗನೇ ಇರ್ಬೋದು, ಹಾಗಂತ ನಾನು ನಿಮ್ಮ ಥರನೇ ಬದುಕಬೇಕು ಅಂತ ಯಾವ ರೂಲ್ಸೂ ಇಲ್ಲ. ನನಗೆ ನನ್ನದೇ ಆದ ಲೈಫ್ ಇದೆ, ಪರ್ಸ್ನಲ್ ಸ್ಪೇಸ್ ಇದೆ, ಅದನ್ನು ರೆಸ್ಪೆಕ್ಟ್ ಮಾಡಿ ಅರ್ಥ ಮಾಡ್ಕೊಳ್ಳಿ. ಅದನ್ನು ಬಿಟ್ಟು ಈ ಎಲ್ಲದರಲ್ಲೂ ಮೂಗು ತುರ್ಸೋದು ಅಂತಾರಲ್ಲ, ಆ ಥರ ಎಲ್ಲ ಮಾಡೋದಕ್ಕೆ ಬರಬೇಡಿ. ಅಪ್ಪ ಅಂತ ರೆಸ್ಪೆಕ್ಟಲ್ಲಿ ಕೇಳ್ತಿದ್ದೀನಿ, ಪ್ಲೀಸ್. ಜೀವ, ದಿಸ್ ಇಸ್ ಟೂ ಮಚ್. ತುಂಬಾನೇ ಮಾತಾಡ್ತಾ ಇದೀಯಾ. ಹೌದಾ? ಥ್ಯಾಂಕ್ ಯು. ಗುಡ್ ನೈಟ್. ಜೀವ, ನೋಡ್ದ್ಯಮ್ಮ, ನನಗೆ ಬುದ್ಧಿ ಹೇಳೋಷ್ಟು ಬೆಳೆದ್ಬಿಟ್ಟೆ ನೀವನು. ಅಪ್ಪ ಅಂದ್ರೆ ಲೆಕ್ಕನೇ ಇಲ್ಲ ಇವನಿಗೆ. ಮಾವ ಪ್ಲೀಸ್, ನೀವು ಬೇಜಾರು ಮಾಡ್ಕೋಬೇಡಿ. ಇದೆಲ್ಲ ಅವ್ನು ಮಾತಾಡ್ತಿರೋದಲ್ಲ, ಅವ್ನು ಒಳಗಡೆ ಇದೆಯಲ್ಲ ಆ ಡ್ರಿಂಕ್ಸ್ ಮಾತಾಡಿಸ್ತಾ ಇರೋದು. ಪ್ಲೀಸ್ ಮಾವ, ನೀವು ದಯವಿಟ್ಟು ಚಿಂತೆ ಮಾಡಬೇಡಿ. ಬೇಬಿ ಏನಾಯ್ತು? ಬೇಬಿ ನಿನ್ನೆ ತಾನೇ ಕೇಳ್ತಿರೋದು, ಏನಾಯ್ತು? ಏನ್ ಜೈ, ನಿಮಗ್ ಗೊತ್ತಿಲ್ವಾ ನಾನು ಯಾಕೆ ಬೇಜಾರಾಗಿದ್ದೀನಿ, ಯಾಕೆ ಮಾತಾಡ್ತಾ ಇಲ್ಲ ಅಂತ? ನನಗೆ ಮೈಂಡ್ ರೀಡಿಂಗ್ ಬರುತ್ತಾ ಬೇಬಿ? ನೀನ್ ಯಾಕೆ ಹಿಂಗಿದ್ಯಾ ಅಂತ ಓದ್ ತಿಳ್ಕೊಳ್ಳೋದಕ್ಕೆ? ಬೇಬಿ ಬಾಯ್ ಬಿಟ್ಟು ಮಾತಾಡ್ಬೇಕು, ಅವಾಗಲೇ ಅರ್ಥ ಆಗೋದು. ಮೈಂಡ್ ರೀಡಿಂಗ್ ಬಂದಿಲ್ಲ ಅಂದ್ರೆ ಓಕೆ, ಅಟ್ಲೀಸ್ಟ್ ನನ್ನ ಮನಸ್ಸಾದ್ರೂ ಅರ್ಥ ಮಾಡ್ಕೊಳೋ ಬುದ್ಧಿ ಇರ್ಬೇಕು ತಾನೆ, ಅವಾಗ ಎಲ್ಲ ಅರ್ಥ ಆಗುತ್ತೆ. ನಿಮಗ್ ನನ್ನ ಮೇಲೆ ಒಂದ್ ಸ್ವಲ್ಪನೂ ಕೇರ್ ಇಲ್ಲ ಅಲ್ವಾ? ನೀವು ನನ್ನ ಬಗ್ಗೆ ಯೋಚನೆ ಮಾಡೋದಿಲ್ಲ. ಬೇಬಿ ಯಾಕೆ ಹಿಂಗ್ ಮಾತಾಡ್ತಿದ್ಯಾ? ಏನಾಯ್ತು ಅಂತ ಕರೆಕ್ಟಾಗಿ ಹೇಳು ಪ್ಲೀಸ್ ಜೈ, ಏನು ಗೊತ್ತೇ ಇಲ್ಲ ಅನ್ನೋ ಥರ ಮಾತಾಡಬೇಡಿ. ನಿಮಗೆ ನನ್ನ ಮೇಲೆ ಒಂದು ಸ್ವಲ್ಪನೂ ಕನ್ಸರ್ನ್ ಇಲ್ಲ ಅಲ್ವಾ?
ನೀವು ಯಾವಾಗಲೂ ನನ್ನ ಜೊತೆನೇ ಇರಬೇಕು, ನನ್ನ ಜೊತೆನೇ ಟೈಮ್ ಸ್ಪೆಂಡ್ ಮಾಡಬೇಕು, ನಾವಿಬ್ಬರು ಯಾವಾಗಲೂ ಒಟ್ಟಿಗೆ ಇರಬೇಕು, ನೀವು ಯಾವಾಗಲೂ ನನ್ನ ಕಣ್ಮುಂದೆನೇ ಇರಬೇಕು ಅಂತ ನಾನು ಎಷ್ಟೆಲ್ಲ ಆಸೆ ಇಟ್ಕೊಂಡಿದ್ದೀನಿ. ಆದರೆ ಅದು ನನಗೆ ಮಾತ್ರ. ಆದರೆ ನಿಮಗೆ ಅವು ಯಾವ ಆಸೆನೂ ಇಲ್ಲ. ಇದ್ದಿದ್ದಿದ್ರೆ ಯಾವತ್ತೋ ನನ್ನನ್ನು ಮದುವೆ ಆಗ್ತಾಯಿದ್ರಿ. ಗರ್ಲ್ ಫ್ರೆಂಡ್ ಆಗೋದಕ್ಕೆ ಮಾತ್ರ ಬೇಕು, ಆದರೆ ಹೆಂಡತಿ ಆಗೋದಕ್ಕೆ ಬೇಡ ಅಲ್ವಾ? ಬೇಬಿ ಯಾಕೆ ಈಗ ಮಾತಾಡ್ತಾ ಇದೀಯಾ? ನನ್ನ ಕಷ್ಟ ಎಲ್ಲ ನಿನ್ನ ಹತ್ರ ಹೇಳ್ಕೊಂಡಿದ್ದೀನಿ ತಾನೆ. ಹೇಳ್ಕೊಳ್ಳೋದೇನು ನೀನೇ ಕಣ್ಣಾರ ನೋಡ್ತಿದ್ಯಾ ಏನೇನಾಗ್ತಿದೆ ಅಂತ. ಮತ್ತೆ ಯಾಕೆ ಈಗ ಆಡ್ತಿದ್ಯಾ? ಎಲ್ಲ ಸರಿ ಹೋಗುತ್ತೆ, ನಾವು ಒಂದಾಗೋ ಟೈಮ್ ಬರುತ್ತೆ. ಪ್ಲೀಸ್ ಜೈ, ಪದೇ ಪದೇ ಹೇಳಿದ್ದನ್ನೇ ಹೇಳ್ಬೇಡಿ. ನನಗಂತೂ ಕೇಳಿದ್ ಸಾಕಾಗೋಗಿದೆ. ಇನ್ ಯಾವುದೇ ಕಾರಣಕ್ಕೂ ನನಗೆ ಕಾಯೋ ಪೇಷನ್ಸ್ ಇಲ್ಲ. ಅಲ್ಲ, ಅವತ್ತು ನೋಡಿದ್ರೆ ಆದಷ್ಟು ಬೇಗ ಮದುವೆ ಆಗೋಣ ಅಂದ್ರಿ, ಇವತ್ತು ನೋಡಿದ್ರೆ ಯಾಕೆ ಇಷ್ಟೊಂದು ಬೇಜಾರಾಗಿದ್ಯಾ ಅಂತ ಕೇಳ್ತಾ ಇದ್ದೀರಾ. ನೀವೇನು ಹೇಳಿದ್ರಿ ಅನ್ನೋದು ನಿಮಗೆ ಮರ್ತೋಗಿದೆ. ಇದರಲ್ಲೇ ಗೊತ್ತಾಗ್ತಿದೆ ನಿನ್ನನ್ನು ಎಷ್ಟು ಸೀರಿಯಸ್ ಆಗಿ ಲವ್ ಮಾಡ್ತಾ ಇದ್ದೀರಾ ಅಂತ. ಕರೆಕ್ಟ್, ನಿಮ್ಮ ಹೆಂಡತಿ ಬಂದಿದ್ದಾಳಲ್ಲ ವಾಪಸ್ ಊರಿಂದ, ಸೊ ನಿಮ್ಮ ಕಾನ್ಸಂಟ್ರೇಷನ್ ಪೂರ್ತಿ ಅವಳ ಮೇಲೆ ಶಿಫ್ಟ್ ಆಗಿದೆ. ಹೇಗಪ್ಪ ಅವಳನ್ನ ಮ್ಯಾನೇಜ್ ಮಾಡೋದು ಅನ್ನೋದ್ರ ಮೇಲೆ ನೀವು ಯೋಚನೆ ಮಾಡ್ತಿದ್ದೀರಾ ತಾನೇ? ನೋ ಬೇಬಿ, ಆ ಥರ ಎಲ್ಲ ಏನೂ ಇಲ್ಲ. ಯಾಕೆ ಇಷ್ಟೊಂದು ಓವರ್ ಥಿಂಕ್ ಮಾಡ್ತಿದ್ಯಾ ನೀನು? ಆ್ಯಂಡ್ ಫಸ್ಟ್ ಆಫ್ ಆಲ್ ನಾನು ಯಾಕೆ ಅವಳನ್ನ ಮ್ಯಾನೇಜ್ ಮಾಡಲಿ? ಬೇಬಿ ಅವಳು ಏನಾದರೂ ಮಾಡ್ಕೊಂಡು ಹಾಳಾಗೋಗ್ಲಿ ಅಂತ ಬಿಟ್ಟಾಕಿದ್ದೀನಿ ಬೇಬಿ ನಾನು. ಕೂಲ್ ಆಗಿ ಲಿಸನ್ ಟು ಮೀ. ನನಗೆ ನೀನು ಇಂಪಾರ್ಟೆಂಟ್. ನನ್ನ ಪ್ರೀತಿ, ನನ್ನ ಫೀಲಿಂಗ್ಸು ಪ್ರತಿಯೊಂದು ನಿನಗೆ ಮಾತ್ರ ಮೀಸಲು ಬೇಬಿ, ಅರ್ಥ ಮಾಡ್ಕೋ. ಬಿಡಿ ಜೈ, ನೀವು ಹೇಳೋದೆಲ್ಲ ಬರೀ ಸುಳ್ಳು. ನಂಗೆ ಒಂದೊಂದ್ಸಲ ಎಷ್ಟು ಭಯ ಆಗುತ್ತೆ ಗೊತ್ತಾ? ಎಲ್ಲ ನಿಮ್ಮನ್ನ ಕಳ್ಕೊಂಡ್ಬಿಡ್ತೀನೋ, ಎಲ್ಲಿ ಮನೆಯವರೆಲ್ಲ ನನ್ನ ದೂರ ಮಾಡಿಬಿಡ್ತಾರೋ ಅಂತ ನನಗೆ ಎಷ್ಟು ಭಯ ಆಗ್ತಿದೆ ಗೊತ್ತಾ? ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ನಾವು ಆದಷ್ಟು ಬೇಗ ಮದುವೆ ಆಗ್ಬಿಡೋಣ. ಬೇಬಿ ಸ್ವಲ್ಪ ನಾನು ಹೇಳೋದನ್ನು ಕೇಳಿಸ್ಕೊ. ನೀವೇನು ಹೇಳ್ಬಿಡಿ ಜೈ, ನನಗೆ ನೀವು ಬೇಕು ಅಷ್ಟೇ. ಜೈ ಪ್ಲೀಸ್ ಜೈ, ನಾವು ಆದಷ್ಟು ಬೇಗ ಮದುವೆ ಆಗ್ಬಿಡೋಣ ಜೈ. ಪ್ಲೀಸ್ ಜೈ, ನನಗೆ ನಿಮ್ಮನ್ನ ಬಿಟ್ಟಿರೋಕ್ಕಾಗೋದಿಲ್ಲ ಜೈ. ಪ್ಲೀಸ್ ಜೈ, ನೀವೇನಾದರೂ ನನ್ನ ಮದುವೆ ಆಗಲ್ಲ ಅಂದರೆ ನಾನು ಸತ್ತೋಗ್ಬಿಡ್ತೀನಿ ಅಷ್ಟೇ. ಏನ್ ಮಾತಾಡ್ತಾ ಇದ್ಯಾ ನೀನು? ಕಪಾಳಕ್ಕಾಗ್ತೀನಿ, ಬಿಡ್ತವನು. ಬೇಬಿ ನಾನಾದ್ರೆ ಏನ್ ಮಾಡ್ಲಿ ಜೈ? ನನಗೆ ನಿಮ್ಮನ್ನ ಬಿಟ್ಟಿರೋಕ್ಕಾಗೋದಿಲ್ಲ. ನನಗೆ ನೀವು ಬೇಕು ಜೈ. ಬೇಬಿ ನೋಡಿ ನೋಡಿ, ಈಗೇನು ನಾವು ಮದುವೆ ಆಗ್ಬೇಕು ತಾನೆ? ಸರಿ, ನಾವು ಮದುವೆ ಆಗೋಣ. ಎಲ್ಲಿ ಯಾವಾಗ ಅಂತ ನಾನು ಯೋಚನೆ ಮಾಡಿ ಹೇಳ್ತೀನಿ. ವಿ ಆರ್ ಗೆಟಿಂಗ್ ಮ್ಯಾರಿಡ್. ಥ್ಯಾಂಕ್ ಯು ಜೈ. ದಡ್ಡಿ ನಾನು, ಹಳ್ಳಿ ಗುಗ್ಗು ಅಲ್ವೇ? ನೀವೇನೇ ಮಾಡಿದ್ರು ಅರ್ಥನೇ ಆಗಕ್ಕಿಲ್ಲ. ಅದೇನು ಅಂತ ಕಟ್ಕೊಂಡ್ಬಿಟ್ರು. ನಿಮಗೆ ಬೇರೆ ಯಾರು ಚೆನ್ನಾಗಿರೋರು ಸಿಗ್ತಿದ್ರು ಅಲ್ವಾ? ಇಷ್ಟು ದಿನಕ್ಕೆ ಇದೊಂದೇ ನೀನು ಕರೆಕ್ಟಾಗಿ ಮಾತಾಡಿದ್ದು ಮಲ್ಲಿ. ರೀ, ನಾನು ಹೇಳಿದ್ ನಿಜ ತಾನೇ? ನನಗಿಂತ ಒಳ್ಳೆ ಹುಡುಗಿ ಸಿಕ್ಕಿರೋಳು. ನಂಬರ್ 1 ದಡ್ಡಿ ನಾನು. ಏನಿದು ನನ್ನ ಡೈಲಾಗ್ಗಳು ನನಗೆ ರಿಪೀಟ್ ಆಗ್ತಿದಾವಲ್ಲ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.